Aging is out of your control. How you handle it though is in your hand. Oh my god, you look so young. ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಬಟ್ 25 ಇಯರ್ಸ್ ಆಗ್ತಾ ಇದ್ದಾಗೆ ಸೈನ್ಸ್ ಆಫ್ ಏಜಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ಸ್ಲೋ ಆಗಿ ಡಲ್ ಆಗ್ತಾ ಹೋಗುತ್ತೆ. Fine lines, wrinkles, sagging skin, rough skin texture, uneven skin tone, visible pores, age spots. Oof. Let's rewind a few years of our life. Let's look young again. Hello everyone, welcome back to my channel. ನನ್ನ ಸ್ಕಿನ್ ಹೀಗೆ ಇರಬೇಕು, ಇನ್ನು 10 ವರ್ಷ ಆದರೂ ಈ ಗ್ಲೋ ಹಾಗೆ ಉಳಿಬೇಕು, ಈ ಥರ ಎಲ್ಲ ನಿಮ್ಗೆ ಅನಿಸಿದೆ. ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸ್ಕಿನ್ ಏಜಿಂಗ್ಗೆ ಮೇನ್ ಕಾಸಸ್ ಏನು, ಅದಕ್ಕೆ ಏನು ಸೊಲ್ಯೂಷನ್, ಯಾವ ಕ್ರೀಮ್ ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಇದನ್ನೆಲ್ಲ ಈ ವಿಡಿಯೋಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪ್ರಿಮೆಚೂರ್ ಏಜಿಂಗ್ ಆಫ್ ಸ್ಕಿನ್ಗೆ ಮೇನ್ ಕಲ್ಪ್ರಿಟ್ ಏನಪ್ಪ ಅಂತಂದರೆ ಸನ್ ಎಕ್ಸ್ಪೋಜರ್. ಸನ್ಸ್ UV ರೇಸ್ ಇಸ್ 90% ರೆಸ್ಪಾನ್ಸಿಬಲ್ ಫಾರ್ ಏಜಿಂಗ್ ಆಫ್ ಸ್ಕಿನ್. ಇದು ನ್ಯೂ ಇಂಗ್ಲೆಂಡ್ ಮೆಡಿಕಲ್ ಜರ್ನಲ್ ಪಬ್ಲಿಷ್ ಮಾಡಿರೋ ಒಂದು ಫೋಟೋ. ಈ ಫೋಟೋದಲ್ಲಿರೋರು 28 ಇಯರ್ಸಿಂದ ಟ್ರಕ್ ಡ್ರೈವ್ ಮಾಡ್ತಿದ್ದಾರೆ. ಒನ್ ಸೈಡ್ ಆಫ್ ಹಿಸ್ ಫೇಸ್ ಸನ್ಗೆ ಎಕ್ಸ್ಪೋಸ್ ಆಗಿದ್ದು, ಇನ್ನೊಂದು ಸೈಡ್ ಆಗಿಲ್ಲ. ಸನ್ಗೆ ಎಕ್ಸ್ಪೋಸ್ ಆಗಿರೋ ಸೈಡ್ ಹ್ಯಾಸ್ ಸಫರ್ಡ್ ಫ್ರಮ್ UV ರೇಸ್. UV ರೇಡಿಯೇಷನ್ಸ್ ಇದರಲ್ಲಿ 3 ಟೈಪ್ಸ್ ಇರುತ್ತೆ: UVA, UVB ಮತ್ತು UVC. UVC ರೇಡಿಯೇಷನ್ ಅಟ್ಮಾಸ್ಫಿಯರ್ ಅಬ್ಸಾರ್ಬ್ ಮಾಡಿಬಿಡುತ್ತೆ, ಸೊ ನಮ್ಮ ಸ್ಕಿನ್ವರೆಗೂ ಅದು ರೀಚೇ ಆಗಲ್ಲ. UVB ನಮ್ಮ ಟಾಪ್ ಲೇಯರ್ ಆಫ್ ದ ಸ್ಕಿನ್ನ ಎಫೆಕ್ಟ್ ಮಾಡುತ್ತೆ. ಸನ್ ಟ್ಯಾನ್ ಆಗೋದು, ಸನ್ ಬರ್ನ್ ಆಗೋದು ಇಸ್ ಬಿಕಾಸ್ ಆಫ್ UVB. ಇನ್ UVA ರೇಡಿಯೇಷನ್ ಸ್ಕಿನ್ ತುಂಬ ಡೀಪಾಗಿ ಪೆನೆಟ್ರೇಟ್ ಆಗುತ್ತೆ. ಸೊ wrinkles, fine lines ಇದಕ್ಕೆಲ್ಲ ರೀಸನ್ UVA ರೇಡಿಯೇಷನ್. UVA, UVB ಎರಡರಿಂದ ನಿಮಗೆ ಸ್ಕಿನ್ ಕ್ಯಾನ್ಸರ್ ಆಗುತ್ತೆ. ಸೊ ಇದಕ್ಕೆಲ್ಲ ಏನು ಸೊಲ್ಯೂಷನ್? ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಈ UV ರೇಸ್ನ ಇದರ್ ಅಬ್ಸಾರ್ಬ್ ಮಾಡುತ್ತೆ, ಇಲ್ಲ ಅಂದರೆ ರಿಫ್ಲೆಕ್ಟ್ ಮಾಡುತ್ತೆ, ಆ್ಯಂಡ್ ಹೆನ್ಸ್ ಪ್ರೊಟೆಕ್ಟಿಂಗ್ ಆರ್ ಸ್ಕಿನ್. ಟ್ರಕ್ ಡ್ರೈವರ್ ವಿಂಡೋ ಕ್ಲೋಸ್ ಮಾಡ್ಕೊಂಡು ಡ್ರೈವ್ ಮಾಡ್ಬೋದಿತ್ತಲ್ಲ ಅಂತ ನಿಮಗೆ ಅನ್ಸಿರ್ಬೋದು. ಬಟ್ ಯು ನೋ ವಾಟ್? UV rays can pass through the window. Yes, you heard me right. So this will answer our next question. When to use sunscreen? ಬಿಸಿಲು ಇಲ್ಲದೆ ಇದ್ದಾಗ ಅಥವಾ ಮನೆ ಒಳಗಿರುವಾಗ ಸನ್ಸ್ಕ್ರೀನ್ ಬೇಡ ಅಂದ್ಕೊಳ್ತೀವಿ, ಬಟ್ ಇಟ್ಸ್ ರಾಂಗ್. ವೆದರ್ ಹೇಗೆ ಇರಲಿ, ನಾವು ಮನೆ ಒಳಗೆ ಇದ್ದರೂ ಹೊರಗೆ ಹೋದರೂ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಆ್ಯಂಟಿ ಏಜಿಂಗ್ಗೆ ಸೊಲ್ಯೂಷನ್ ಸನ್ಸ್ಕ್ರೀನ್ ಅಂತ ಗೊತ್ತಾಯಿತು. ಅದನ್ನು ಯಾವಾಗ ಯೂಸ್ ಮಾಡೋದು ಅಂತಲೂ ಗೊತ್ತಾಯಿತು. ಬಟ್ ಅದನ್ನು ಹೇಗೆ ಉಪಯೋಗಿಸೋದು? 2 ಪಾಯಿಂಟ್ಸ್ ಟು ರಿಮೆಂಬರ್. ಫಸ್ಟ್ಲಿ 3 ಫಿಂಗರ್ ರೂಲ್. ನಾವು 3 ಫಿಂಗರಲ್ಲಿ ಕ್ರೀಮ್ ಹಾಕ್ಕೊಂಡು ಇದನ್ನು ಫೇಸ್ ಮೇಲೆ ಹಚ್ಕೊಳ್ಬೇಕು. ದಿಸ್ ಇಸ್ ದ ರೈಟ್ ಅಮೌಂಟ್ ಆಫ್ ಸನ್ಸ್ಕ್ರೀನ್ ಫಾರ್ ಯುವರ್ ಫೇಸ್. ಸೆಕೆಂಡ್ಲಿ, ಎವ್ರಿ 2 hours ಸನ್ಸ್ಕ್ರೀನ್ ರೀಅಪ್ಲೈ ಮಾಡಬೇಕು, ಎಸ್ಪೆಷಲಿ ತುಂಬ ಹೊತ್ತು ಸನ್ನಲ್ಲಿ ಇದ್ದರೆ ಆರ್ ತುಂಬ ಸ್ವೆಟಿ ಆದರೆ. ವಿಚ್ ಸನ್ಸ್ಕ್ರೀನ್ ಟು ಚೂಸ್? ಸನ್ಸ್ಕ್ರೀನ್ ಬೈ ಮಾಡುವಾಗ ಪ್ರಾಡಕ್ಟ್ ಲೇಬಲ್ ಮೇಲೆ ಈ 2 ಇನ್ಫಾರ್ಮೇಷನ್ ಚೆಕ್ ಮಾಡಿ. SPF ವ್ಯಾಲ್ಯೂ. SPF 15 or above ಇರೋ ಸನ್ಸ್ಕ್ರೀನ್ is what you have to buy. Next, check if it is broad spectrum to protect from both UVA and UVB, also from blue light and infrared light. Based on your skin type, matte or moisturizing sunscreen na buy ಮಾಡಿ. If you have oily skin, go for a matte finish to control excess oil. And if you have dry skin, go for a moisturizing one.